ಸೊ ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ಬ್ಲಾಗ್. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ NIT ಆಂಟರ್ಪ್ರಿನರ್ಶಿಪ್ ಡೇ ಇದೆ. ಆಂಟರ್ಪ್ರಿನರ್ಶಿಪ್ ಡೇ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ರಿಗೂ 1000 ಕ್ಯಾಶ್ ಕೊಡ್ತಾರೆ. ಆ ಕೊಟ್ಟಿರೋ 1000 ಕ್ಯಾಶಲ್ಲಿ ನಾವು ಏನಾದರೂ ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ನಿಮ್ಮ ಇಷ್ಟ ಅಂತ ಹೇಳಿದರೆ ಅದಕ್ಕೆ ಸಿಕ್ಕಿದರೆ 72 hours ಪರ್ಸ್ಯೂಟ್ ಅಂತ. ಇದು ಟೋಟಲಿ 3 days ಇರುತ್ತೆ. ಆ 3 days ನೀವು ಎಷ್ಟು ಬಿಸ್ನೆಸ್ ಮಾಡ್ತೀರೋ ಅದ್ರ ಬರೋ ಪ್ರಾಫಿಟ್ ಎಲ್ಲ ನಿಮಗೆ ಇರುತ್ತೆ. ಮತ್ತು ಲಾಸ್ ಆದರೆ ಏನು ಕಾಸಿಗೆಲ್ಲ ಅದೊಂದು ಅಡ್ವಾಂಟೇಜ್ ಐತೆ. ಮತ್ತು ಅವ್ರು ಕೊಟ್ಟಿರೋ 1000 ವಾಪಸ್ ಕೊಡಬೇಕು ಅವ್ರಿಗೆ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಇವತ್ತು ಆಂಟರ್ಪ್ರಿನರ್ಶಿಪ್ ಡೇ ಅಂತ. ಇವತ್ತು ಕ್ಲಾಸಸ್ ಇರುತ್ತೆ. ನಾವು ಮಧ್ಯಾಹ್ನ ಮಾಡ್ತಾರೋ ಇಲ್ಲ ಸಂಜೆ ಮಾಡ್ತಾರೋ ಗೊತ್ತಿಲ್ಲ ಆ ಪರ್ಸೆಂಟ್ನ. ಬೆಳಗ್ಗೆ ಇವತ್ತಂತೂ ಕ್ಲಾಸಸ್ ಇದ್ದೇ ಇರುತ್ತೆ. ಇವರಂತೂ ಕ್ಲಾಸಸ್ನೇ ಬಿಡೋಲ್ಲ. ಏನಾರಾಗಲಿ ಕ್ಲಾಸ್ ಮಾತ್ರ ಬಿಡೋಲ್ಲ. ಎಕ್ಸಾಮ್ ಐತಿ ಇವತ್ತೊಂದು. ಸೊ ಎಕ್ಸಾಮ್ ಎಲ್ಲ ಆದಮೇಲೆ ಅದಿಕ್ತಾರೆ ಪ್ರೋಗ್ರಾಮ್ನ. ಅಲ್ಲಿವರೆಗೂ ಕಾಯಲೇಬೇಕು. ಕಾಯೋಣ ಬನ್ನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಕಾಲೇಜ್ ಒಳಗಡೆ ಬಂದೆ. ಇದೆ ನಮ್ಮ ಕ್ಲಾಸ್ ರೂಮು. ಇವಾಗ ಒಳಗಡೆ ಹೋಗ್ತಾ ಇದ್ದೀರಿ. ನೋಡಿದ್ರೆ ಬರೀ ನನ್ನ ಮಕ್ಕಳು ಬಂದವ್ರು ಅಷ್ಟೇ, ಇಬ್ಬರು ಯಾರೂ ಬಂದಿಲ್ಲ. ಸಕ್ಸಸ್ ಕೋಚ್ ಬಂದವ್ರು ಅಟೆಂಡೆನ್ಸ್ ತೊಗೊಳಕ್ಕೆ ಅಂತ. ಕ್ಲಾಸಲ್ಲಿರೋ ಜನ ಸಾಗರ ನೋಡಿ ಕಂಗಾಲಾಗ್ಬಿಟ್ಟವ್ರೆ. ಅದಕ್ಕೆ ತಗೊಂಡಿರೋ ಇನ್ನೂ ಕಾಯ್ತಾನೆ ಅವರೇ. ನಾವೀಗ ಬಂದಿದ್ದೀವಿ 6th ಫ್ಲೋರ್ಗೆ ಕೆಫೆಟೇರಿಯಾಗೆ. ಯಾಕಂದರೆ ಇಲ್ಲಿ ಕೆಫೆಟೇರಿಯಾದಲ್ಲೇ ನಡೆಯೋದು ಆಂಟರ್ಪ್ರಿನರ್ಶಿಪ್ ಕಾಂಪಿಟೇಷನು. ಸೊ ನೋಡೋಣ ಬನ್ನಿ ಯಾರ್ಯಾರು ಏನೇನು ಸೆಟಪ್ ಮಾಡ್ತಾ ಇದ್ದಾರೆ, ಏನೇನು ಸ್ಟಾಲ್ ಆಗ್ತಾ ಇದೆ ಅಂತ. ಇವಾಗ ನಮ್ಮ ಫ್ರೆಂಡ್ಸ್ ನನ್ನ ಮಕ್ಕಳೆಲ್ಲ ಏನೋ ಸನ್ಮಾನ ಮಾಡ್ತೀರಿ ಅಂತ ಕರ್ಕೊಬಂತಾರೆ. ಅದೇನು ಮಾಡ್ತಾರೆ ಗೊತ್ತಿಲ್ಲ. ಸನ್ಮಾನ ಮಾಡ್ತಿದ್ದೆ ಕರ್ಕೊಬಂತಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಹುಟ್ಟಿದೆ ನಾನು ಎಲ್ಲ ರೆಡಿ ಆಗಿದೆ. ಆಂಟರ್ಪ್ರಿನರ್ಶಿಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಅವ್ರವ್ರ ಐಟಮ್ಸ್ನ ಇಟ್ಕೋತಾ ಇದ್ದಾರೆ. ಯಾಕಂದರೆ ತೋರಿಸ್ತೀನಿ ಬನ್ನಿ. ಸೊ ಬನ್ನಿ ಮಾತಾಡ್ಸೋಣ. ಇಲ್ಲೊಬ್ಬರಿದ್ದಾರೆ. ಸೊ ಬ್ರೋ ಏನು ಮಾಡ್ತಾ ಇದ್ದೀರಿ ಇವತ್ತು? ನಾವಿವತ್ತು ಪಾನಿಪುರಿ ಮತ್ತು ಫುಲ್ ಜೋರ್ ಸೋಡಾ ಮಾಡ್ತೀವಿ. ಫುಲ್ ಸೋಡಾ. ಅದಕ್ಕೆ ಮೇನಾಗಿ ಸೋಡಾ ಬೇಕು, ಮತ್ತು ಫ್ಲೇವರಿಂಗ್ ಏಜೆಂಟು ಒಂದು ಸ್ವಲ್ಪ ಸ್ಪೈಸಿಯಾಗಿರಲಿ, ಚಿಲ್ಲಿ ಮತ್ತು ಮಿಂಟ್ ಫ್ಲೇವರಿಗೆ ಮಿಂಟ್ ಕೊರಿಯಾಂಡರ್. ಇದು ಟೀಮಲ್ಲಿ ಯಾರ್ಯಾರು ಇದ್ದೀರಿ? ನನ್ನ ಟೀಮಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಸಂಸ್ಕೃತ್. ಸೊ ಎಷ್ಟಿದೆ ಸ್ಟಾರ್ಟಿಂಗ್ ಪಾನಿಪುರಿ ಎಲ್ಲ ಬಂದು 30 rupees. ಏನಾರ ನೀವು 3 members ಬರ್ತೀರಾ ಅಂದರೆ 25 ಡಿಸ್ಕೌಂಟ್. ಹಾಂ, ಅಕಸ್ಮಾತ್ ನೀವೇನಾರ 5 members ಬರ್ತೀರಿ ಒಂದು ಪ್ಲೇಟ್. 5 ಮೆಂಬರ್ಸ್ಗೆ ಒಂದು ಪ್ಲೇಟ್ ಫ್ರೀ. ಒಳ್ಳೆ ಆಫರ್. ಸೊ ಈ ಥರ ಬೇಜಾನ್ ಅಂಗಡಿ ಇದೆ. ಬನ್ನಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಎಲ್ಲ. ಇದು ನಮ್ಮ ಸ್ಟಾಲು. ಟೊಮೊಟೊ ಮತ್ತು ನೀರು ತುಂಬಿಸಿದ್ರಿ. ಅದ್ರ ಮೇಲೆ ಕಾಯಿ ನಿಲ್ಸಿದ್ರೆ 400 rupees ಅಂತ. ಇವ್ರು ನಮ್ಮ ಫಸ್ಟ್ ಕಸ್ಟಮರು. ಆಗಲಿಲ್ಲ ಪಾಪ ಅವ್ರ ಕೈಲಿ, ಹೋಗ್ಬಿಟ್ರು. ಇದೇ ನಮ್ಮ ಸ್ಟಾಲು. ಇವರೆಲ್ಲ ನಮ್ಮ ಟೀಮರು. ಐಡಿಯಾ ನೋಡ್ರಿ, ಇವಂದೇ ಐಡಿಯಾ ಇದು. ನೋಡಿ ನಾನು ನೋಡೇ ಇಲ್ಲ. ನಮ್ದೆಲ್ಲ ಬ್ಯಾನರ್ ಎಲ್ಲ ಹಾಕ್ಬಿಟ್ಟವ್ರೆ ಇದ್ರದ್ದು. 72 hours ಅಷ್ಟಲ್ದು ನೋಡಿ ಬ್ಯಾನರ್. ಮಾರ್ಕೆಟ್ ಎಲ್ಲ ಫುಲ್ ಆಗೋಗೈತೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ತೋರಿಸ್ತೀನಿ. ಸ್ಟಾಲ್ಗೆ ಹೋಗೋಣ ಬನ್ನಿ. ಇವರೆಲ್ಲ ನಮ್ಮ ಕ್ಲಾಸ್ ಅವರೇ. ನಮ್ಮ ಕ್ಲಾಸ್ ಎಲ್ಲ ನಮ್ಮ ಪಕ್ಕದ ಕ್ಲಾಸ್ ಅವರು. ಮಾತಾಡ್ಸೋಣ. ಸೊ ಬ್ರೋ, ವಾಟ್ ಆರ್ ಯು ಸೆಲ್ಲಿಂಗ್ ಟುಡೇ? What is bro? It is every collector's dream. You can get every hobbies at a good price. If you buy two, I will give you 50 rupees off. Okay, what is the price of one Hot Wheel? Like for each, it's 250 rupees. If you buy two, you will get it for 50 rupees. 50 rupees off. 50 rupees off. Yeah. Okay. ಬನ್ನಿ, ಇನ್ನೊಂದು ಶಾಪ್ ಇದೆ ಇಲ್ಲಿ, ನಿಪ್ಪಟ್ಟು ಮಸಾಲ ಶಾಪು. ಅದ್ರ ಹತ್ರ ಹೋಗಿ ಮಾತಾಡ್ಸೋಣ. ಏನೇನು ಸೇಲ್ ಮಾಡ್ತಾ ಇದ್ದಾರೆ, ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಏನು ಸೇಲ್ ಮಾಡ್ತಿದ್ರಿ ಇವತ್ತು? ನಾವು ನಿಪ್ಪಟ್ಟು ಮಸಾಲ, ದಹಿ ಪೂರಿ ಮತ್ತು ಇದು ಏನೇನು ಗೋಲ್ಗಪ್ಪ. ಎಷ್ಟು? ಮ್ಯಾಗಿ ಒಂದು ಪ್ಲೇಟ್ ಎಷ್ಟು? ನಿಪ್ಪಟ್ಟು ಮಸಾಲ ಬಂದು 40 ರೂಪಾಯಿ. ಆಮೇಲೆ ದಹಿ ಪೂರಿ ಅದೆಲ್ಲ ಒಂದೊಂದು ರೇಟ್ ಐತೆ. ಬರ್ರಿ ಕಡಿಮೆ ಮಾಡೋಣ. ಚೆನ್ನಾಗಿ ಕೊಡ್ತಾ ಇದೆಯಾ ಅಂಗಡಿ? ಚೆನ್ನಾಗಿ ಕೊಡ್ತಾ ಇದೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ. ಸೊ ಈ ಥರ ಇನ್ನೂ ಬೇಜಾನ್ ಅಂಗಡಿಗಳಿದ್ದಾವೆ ಇಲ್ಲಿ. ಸೊ ಇವಾಗ ಏನು ಹಾಕಿದ್ದೀರಾ ಬ್ರೋ ನಿಮ್ಮ ಸ್ಟಾಲಲ್ಲಿ? ಪಾನಿಪುರಿ ಆ್ಯಂಡ್ ಫುಲ್ ಜಾರ್ ಸೋಡಾ. ಈಗ ಸದ್ಯಕ್ಕೆ ಬರೀ ಪಾನಿಪುರಿ ಹಾಕ್ತೀವಿ. ಚೆನ್ನಾಗಿ ಹೊಡಿದೆ ಅಂಗಡಿ. ಹಾಂ, ಪಾನಿಪುರಿ ಚೆನ್ನಾಗೇ ಹೊಡ್ತೀವಿ. ಏನು ರೇಟ್ ಇದೆಯಲ್ಲ? ಈಗ 35 rupees per plate. 3 ಜನ ಒಟ್ಟಿಗೆ ಬಂದರೆ 30 rupees per plate ಮಾಡ್ತೀವಿ. ಆ್ಯಂಡ್ 5 ಜನ ಒಟ್ಟಿಗೆ ಬಂದರೆ 1 plate ಫ್ರೀ. ಎಷ್ಟು ಜನ ಇದ್ದೀರಾ ಟೋಟಲ್ ನಿಮ್ಮ ಟೀಮಲ್ಲಿ? ನೋಡಿ ಫುಲ್ಲು ಜನ ತುಂಬ್ಕೊಬಿಟ್ಟವ್ರೆ. ನಾನು ಮಾತ್ರ ವ್ಲಾಗ್ ಮಾಡ್ಕೊಂಡೇ ಕುಂತಿದ್ದೀನಿ. ಎಲ್ಲ 300 ರೂಪಾಯಿ ಗೆಲ್ಲಕ್ಕೆ ಸಾಹಸ ಪಡ್ತಾವ್ರೆ. ಆದರೂ ಪಾಪ ಎಲ್ಲ ಕಷ್ಟ ಬೀಳ್ತವ್ರೆ. ನೋಡೋಣ ಯಾರ್ಯಾರು ಗೆಲ್ತಾರೆ ಅಂತ. ನೆಕ್ಸ್ಟ್ ಹೋಗೋಣ ಬನ್ನಿ. ಇಲ್ಲೊಂದು ಗೇಮ್ ನಡೀತಾ ಇದೆ. ಗೇಮ್ ಹತ್ರ ಹೋಗ್ಬಿಟ್ಟು ನೋಡೋಣ ಅದೇನು ಮಾಡ್ತಾವ್ರೆ ಅಂತ. ಇದ್ದೀರಾ ಇವತ್ತು ನಿಮ್ಮ ಪ್ಲಾನ್ ಏನು? ಏನು ಮಾಡೋದು ಅದರಲ್ಲಿ? ಇದರಲ್ಲಿ ಯಾವ ಗಿಫ್ಟ್ ಬೇಕಾದ್ರು ಏನಿದೆ ಇದ್ರೊಳಗೆಲ್ಲ? ಮಿಸ್ಟ್ರಿ ಗಿಫ್ಟ್ಸು. ಸೊ ಚೆನ್ನಾಗಿ ಕೊಡ್ತಾ ಇದೆ ಅಂಗಡಿ. ಓಕೆ, ಆಲ್ ದ ಬೆಸ್ಟ್. ಅಷ್ಟೇ ಗೈಸ್, ನಮ್ಮದು ಶಾಪ್ ಇತ್ತು. ಅದರಲ್ಲಿ ಒಳ್ಳೆ ಪ್ರಾಫಿಟ್ ಆಗೈತೆ.
ಇಷ್ಟ ಆಗಿದೆ ಅಂತ ನಾಳೆ ಹೇಳ್ತೀನಿ. ಸೊ ಇವತ್ತು ಇಷ್ಟೇ, ನಾಳೆ ಒಂದಿದೆ, ನಾಳೆನೂ ಬ್ಲಾಗ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.